ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದರ್ಶನ್ ಮತ್ತು ಸುದೀಪ್ ನಡುವಿನ ಸ್ಟಾರ್ ವಾರ್ ವಿಚಾರ ಈಗ ಸ್ಯಾಂಡಲ್ವುಡ್ನಲ್ಲಿ ಹೊಸ ಕಿಚ್ಚನ್ನು ಹೊತ್ತಿಸಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಯಾಂಡಲ್ವುಡ್ನ ಹಲವರು ಕೂಡ ಮಾತನಾಡ್ತಾ ಇದ್ದಾರೆ. ಕಿಚ್ಚ ಸುದೀಪ್ ಮತ್ತು ದರ್ಶನ್ ಫ್ಯಾನ್ಸ್ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಜೋರು ಜಟಾಪಟಿ ಆಗ್ತಾ ಇದೆ. ದರ್ಶನ್ ಸುದೀಪ್ ಮಧ್ಯೆ ಸ್ಟಾರ್ ವಾರ್ ವಿವಾದ. ನಟ ನಿರ್ದೇಶಕ ತರುಣ್ ಸುದೀಪ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಇಬ್ಬರು ಫ್ಯಾನ್ಸ್ಗಳನ್ನು ಕೂಡ ನೋಡಿದ್ದೀನಿ. ಇಬ್ಬರ ಅಭಿಮಾನಿಗಳು ಆ ತರಹದ ವ್ಯಕ್ತಿತ್ವದವರಲ್ಲ. ಸುದೀಪ್ ವಿಜಯಲಕ್ಷ್ಮಿ ಹೇಳಿಕೆ ರಾಂಗ್ ಕನೆಕ್ಟ್ ಆಗಿರಬಹುದು. ತಮಿಳುನಾಡು ಆಂಧ್ರದಲ್ಲಿ ಇದಕ್ಕಿಂತ ಕೆಟ್ಟ ಪರಿಸ್ಥಿತಿ ಇದೆ. ನಿರ್ದೇಶಕ ತರುಣ್ ಸುಧೀರ್ ಅವರ ಹೇಳಿಕೆ ಇದು. ಇಂಡೈರೆಕ್ಟ್ಲಿ ಸ್ಟಾರ್ ವಾರ್ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸುದೀಪ್ ಅವರು ಕೊಟ್ಟಿರುವಂತಹ ಹೇಳಿಕೆ ದರ್ಶನ್ ಮತ್ತು ಅವರ ಅಭಿಮಾನಿಗಳಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಇಬ್ಬರನ್ನು ಹತ್ತಿರದಿಂದ ನೋಡಿದ್ದೇನೆ, ಇಬ್ಬರ ಫ್ಯಾನ್ಸ್ಗಳನ್ನು ಕೂಡ ಹತ್ತಿರದಿಂದ ನೋಡಿದ್ದೇನೆ. ನಮ್ಮಲ್ಲಿ ಸ್ಟಾರ್ ವಾರ್ ಇಲ್ಲ ಅನ್ನೋದನ್ನು ಹೇಳಿರುವಂಥದ್ದು. ಸರ್, ಇದೇನಾಗಿದೆ ಅಂತಂದರೆ ಫಸ್ಟ್ ಆಫ್ ಆಲ್ ನಮಗೆ ಇದೇನೋ ಕರ್ನಾಟಕದಲ್ಲಿ ಆಗ್ತಾ ಇರೋದು ಒಂದು ಹೊಸ ಇಶ್ಯೂ ಥರದ್ದು ಅಥವಾ ಏನೋ ಸಿನಿಮಾ ನಮ್ಮ ಚಿತ್ರರಂಗದಲ್ಲಿ ಆಗ್ತಿರೋದು ಅಂತಲ್ಲ. ಇದು ಇಂಡಿಯನ್ ಲೆವೆಲಲ್ಲಿ ಎಲ್ಲ ಇಂಡಸ್ಟ್ರಿನಲ್ಲೂ ಇದೆ. ನೀವು ತೆಲುಗುಗೆ ಹೋದರೆ ಇದಕ್ಕಿಂತ ವರ್ಸ್ಟ್ ಲೆವೆಲಲ್ಲಿದೆ, ತಮಿಳಿಗೆ ಹೋದರೆ ಇನ್ನೂ ಹಾಗಿದೆ. ಸೊ ಹಾಗಾಗಿ ಒಂದೇನು ಅಂತಂದರೆ ಈಗ ಕೆಲವು ಕಮೆಂಟ್ಸ್ ಬರುತ್ತೆ ಅಂತ ಹೇಳ್ತೀವಿ, ನೆಗೆಟಿವ್ ಕಮೆಂಟ್ಸ್ ಬರುತ್ತೆ. ಯಾರೇ ನೀವೇ ಒಂದು ಪೋಸ್ಟ್ ಹಾಕಿ ಮೇಡಮ್, 10ರಲ್ಲಿ 1 ನೆಗೆಟಿವ್ ಕಮೆಂಟ್ಸ್ ಬಂದೇ ಬರುತ್ತೆ. ಅವ್ರು ನಿಮ್ಮ ಫ್ಯಾನು ಇನ್ನೊಂದು ಅಲ್ಲ. ಸೊ ಹಾಗೆ ಕೆಲವರ ತುಂಬ ಮಿನಿಮಲಿಸ್ಟಿಕ್ ಜನರದ್ದು ಆ ಥರದ್ದು ಒಂದು ಮೈಂಡ್ಸೆಟ್ ಇದೆ. ಅವ್ರು ಖಂಡಿತವಾಗ್ಲೂ ಯಾರು ಫ್ಯಾನ್ಸು ಅಲ್ಲ. ಅವ್ರು ಒಂಥರ ಇದರಿಂದ ಅವ್ರಿಗೂ ಅದೊಂದು ವಿಕೃತ ಖುಷಿ ಇದೆ. ಈ ಥರದ್ದು ಏನೋ ಮಾಡಬೇಕು, ಈ ಥರದ್ದೊಂದು ಪೋಸ್ಟ್ ಹಾಕಬೇಕು. ಇವತ್ತೇನಾಗೋಯ್ತು, ಡಾಟಾ ಫ್ರೀ ಇದೆ ಅವನ ಹತ್ರ, ಆರಾಮಾಗಿ ಟೈಮ್ ಇದೆ, ಎರಡೂ ಇದೆ. ಸೊ ಹಾಗಾಗಿ ನೀವು ಯೂಟ್ಯೂಬಲ್ಲಿ ಒಂದು ವೀಡಿಯೋ ಹಾಕಿ, ನೀವೊಂದು ಪೋಸ್ಟ್ ಹಾಕಿ, ಹಿ ಜಸ್ಟ್ ನೀಡ್ಸ್ ಒನ್ ಸಿಚುವೇಶನ್ ಟು ಪುಟ್ ಸಮಥಿಂಗ್. ಸೊ ಹಾಗಾಗಿ ಆ ಥರದ್ದೇನೋ ಒಂದು ರಬ್ಬಿಷ್ ನಡೀತಾ ಇರುತ್ತೆ ಹೊರತು ಇಟ್ ಈಸ್ ನಾಟ್ ಎನಿ ಜಿನಿಯನ್ ಫ್ಯಾನ್ಸ್. ನಾನು ದರ್ಶನ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ, ನಾನು ಅಲ್ಲೂ ಟ್ರಾವೆಲ್ ಮಾಡ್ಕೊಂಬಂದಿದ್ದೀನಿ, ಅವ್ರ ಫ್ಯಾನ್ಗಳು ನಾನು ನೋಡ್ಕೊಂಬಂದಿದ್ದೀನಿ. ಇಟ್ ಈಸ್ ನಾಟ್ ಲೈಕ್ ದಟ್. ಸರಿನಾ? ಅವರು ಸಿನಿಮಾಗೆ ಸಪೋರ್ಟ್ ಮಾಡೋದು, ನಾನು ಇಂಟ್ರಾಕ್ಷನ್ ಮಾಡಿದ್ದೀನಿ ಸರ್. ನಾನು ಒಂದು ಫ್ಯಾನ್ಸ್ ಒಂದು ಈಗಾಗಲೇ ಪರಿಸ್ಥಿತಿ ಈ ಹಂತಕ್ಕೆ ಬಂದು ನಿಂತಿದೆ. ನಿಜಕ್ಕೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಈ ರೀತಿಯ ಬೆಳವಣಿಗೆಗಳು ಒಳ್ಳೆಯದಲ್ಲ ಅನ್ನುವಂಥದ್ದು. ಡಾಕ್ಟರ್ ರಾಜ್ಕುಮಾರ್ ಆಗಿರಬಹುದು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು ಹೇಗೆ ಬದುಕಿದ್ರು, ಹೇಗೆ ಬಾಳಿದ್ರು ಅನ್ನೋದನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಅವರೆಲ್ಲರೂ ಕೂಡ ಮಾದರಿ ಆಗಬೇಕು, ಅವರ ಹಾದಿಯಲ್ಲಿಯೇ ಈಗಿನ ನಟರು ಕೂಡ ಸಾಗಬೇಕು ಅಂಥೇಳಿ. ಇದಿಲ್ಲಿಗೆ ನಿಲ್ಲುತ್ತಾ ಮತ್ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.